ಜೈ ಶ್ರೀರಾಮ್. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ. ನಾನು ಸೌಮ್ಯ ಸನಾತನಿ. ವೀಕ್ಷಕರೇ, ಕರ್ನಾಟಕ ಕಾಂಗ್ರೆಸ್ ಸರ್ಕಾರಕ್ಕೆ ರೈತರು ಏನು ಅನ್ಯಾಯ ಮಾಡಿದ್ದಾರೆ? ಯಾಕೆ ರೈತರಿಗೆ ಇಷ್ಟು ಕಷ್ಟ ಕೊಡ್ತಾ ಇದ್ದಾರೆ? ಯಾಕೆ ಈ ರೀತಿ ರೈತರ ಕಣ್ಣೀರಿಗೆ ಕಾರಣ ಆಗ್ತಾ ಇದ್ದಾರೆ? ಈ ಕಾಂಗ್ರೆಸ್ ಮಜಾ ನೋಡಿ. ಒಂದು ಕಡೆ ಸಮಾಜದಲ್ಲಿ ಅಶಾಂತಿ ಸೃಷ್ಟಿಸಿದವರ ಪ್ರಕರಣಗಳನ್ನು ಹಿಂಪಡಿತಾರೆ, ಮತ್ತೊಂದು ಕಡೆ ತಮ್ಮ ಬದುಕಿನ ಆಧಾರವಾಗಿರುವಂತಹ ಭೂಮಿಯನ್ನು ಬಿಟ್ಟು ಕೊಡೋಕೆ ನಿರಾಕರಿಸಿದಂತಹ ರೈತರ ಮೇಲೆ FIR ದಾಖಲು ಮಾಡ್ತಾರೆ. ವಾವ್, ಹೊಡೀರಿ ಚಪ್ಪಾಳೆ. ಅಂದ್ರೆ ಕಾಂಗ್ರೆಸ್ಗೆ ರಾಜ್ಯ ಏನಾದ್ರೂ ಪರವಾಗಿಲ್ಲ, ರಾಜ್ಯದಲ್ಲಿ ಏನೇ ಸಮಸ್ಯೆ ಇದ್ರೂ ಪರವಾಗಿಲ್ಲ, ರೈತರಿಗೆ ಏನಾದ್ರೂ ಆಗಲಿ ಪರವಾಗಿಲ್ಲ, ಆದರೆ ತಮ್ಮ ವೋಟ್ ಬ್ಯಾಂಕ್ ಮಾತ್ರ ಭದ್ರ ಆಗಿರಬೇಕು. ಅವರಿಗೆ ಏನಾದರೂ ಆದರೆ ಕಾಂಗ್ರೆಸ್ಗೆ ಸಹಿಸ್ಕೊಳ್ಳೋಕೆ ಆಗೋದೇ ಇಲ್ಲ ಅಲ್ವಾ? ವೀಕ್ಷಕರೇ, ನಿಮಗೆ ಗೊತ್ತು ಏನಾಯಿತು ಅನ್ನೋದು. JMC ಸರ್ವೆ ನಡೆಸೋಕೆ ಅಂತ ಬಿಡದಿ ವ್ಯಾಪ್ತಿಗೆ ಸರ್ವೆ ಅಧಿಕಾರಿಗಳು ಹಾಗೂ ಸಿಬ್ಬಂದಿ ಆಗಮಿಸ್ತಾರೆ. ಆದರೆ ಇದರ ಬಗ್ಗೆ ಪೂರ್ವ ಮಾಹಿತಿನೇ ಇರದ ಕಾರಣ ರೈತರು ಏನು ಮಾಡ್ತಾರೆ, ಅಧಿಕಾರಿಗಳು ಸರ್ವೆ ಮಾಡೋಕೆ ಹೊಲಗಳಿಗೆ ಕಾಲಿಡೋ ಮೊದಲೇ ನಮ್ಮ ಪರ್ಮಿಷನ್ ಇಲ್ಲದೆ ಜಮೀನಿಗೆ ಬರಬೇಡಿ ಅಂತ ಹೇಳ್ತಾರೆ. ಮಾತಿನ ಚಕಮಕಿ ನಡೆಯುತ್ತೆ. ರೈತರು ತಾಳ್ಮೆ ಕಳ್ಕೋತಾರೆ, ಅಧಿಕಾರಿಗಳಿಗೆ ಪೊರಕೆ ಸೇವೆ ಮಾಡ್ತಾರೆ. ಹಾಗಾದ್ರೆ ರೈತರು ಈ ರೀತಿ ಮಾಡಿದ್ದು ಸರಿ ಅಂತ ಕೇಳಿದ್ರೆ ಇಲ್ಲ, ಖಂಡಿತ ತಪ್ಪೆ. ಯಾರು ಕೂಡ ಕಾನೂನು ಕೈಗೆತ್ತಿಕೊಳ್ಬಾರ್ದು. ಆದ್ರೆ ಅವರು ಆ ರೀತಿ ಆಗೋಕೆ ಕಾರಣ ಯಾರು? ಆ ರೈತರ ತಾಳ್ಮೆಯ ಕಟ್ಟೆ ಒಡೆಯೋಕೆ ಕಾರಣ ಯಾರು? ಇದೇ ಕಾಂಗ್ರೆಸ್ ಅಲ್ವಾ? ಕಾಂಗ್ರೆಸ್ ಹೇಳುತ್ತೆ 80% ರೈತರು ತಮ್ಮ ಭೂಮಿ ಕೊಡೋಕೆ ಒಪ್ಕೊಂಡಿದ್ದಾರೆ ಅಂತ. ಒಪ್ಕೊಂಡಿದ್ರೆ ಅದರ ಲೆಕ್ಕ ಕೊಡಿ ಅಲ್ವಾ? ಎಷ್ಟು ಮಂದಿ ಪರ ಇದ್ದಾರೆ, ಎಷ್ಟು ಮಂದಿ ವಿರೋಧ ಇದ್ದಾರೆ, ಇದರ ಲೆಕ್ಕ ಕಾಂಗ್ರೆಸ್ಗೆ ಕೊಟ್ರೆ ಇಷ್ಟೆಲ್ಲ ಸಮಸ್ಯೆ ಇದೆಯಾ? ಅದು ಬಿಟ್ಟು ಇವತ್ತು ರೈತರ ಆಶೆಗಳಿಗೆ ವಿರುದ್ಧವಾಗಿ ಹೋಗಿದ್ದಲ್ದೆ, ಅವರನ್ನು ಕೆರಳಿಸಿದಲ್ದೆ, ಅವರ ಮೇಲೆ FIR ಬೇರೆ ಮಾಡಿದ್ದೀರಾ. ಹಾಗಾದ್ರೆ ತಮ್ಮ ಜಮೀನಿನ ಬಗ್ಗೆ ಪ್ರಶ್ನೆ ಕೇಳಿದ್ದೇ ತಪ್ಪಾಯ್ತಾ? ಇಷ್ಟು ದೊಡ್ಡ ಸಮಸ್ಯೆ ಸೃಷ್ಟಿ ಮಾಡಿದವರು ನೀವು. ಈಗ ನೋಡಿದ್ರೆ ಅದೇ ರೈತರ ಮೇಲೆಯೇ ಕರುಣೆ ಇಲ್ಲದ ಹಾಗೆ ಕೇಸ್ ಹಾಕ್ತಾ ಇದ್ದೀರಲ್ವಾ? ಇದ ನಿಮ್ಮ ರೈತರ ಪರ ಸರ್ಕಾರ? ಹಾಗೆ ಹೇಳ್ಕೊಳಕ್ಕೆ ನಾಚಿಕೆ ಆಗಲ್ವಾ ನಿಮಗೆ? ಅನ್ನದಾತರ ಜಮೀನನ್ನೇ ರಕ್ಷಿಸೋ ಬದಲು ಅವರ ಹೋರಾಟದ ಹಕ್ಕನ್ನೇ ಹತ್ತಿಕ್ಕೋಕೆ ಪೊಲೀಸ್ ಬಲ ಬಳಸ್ತಾ ಇದ್ದೀರಾ. ಇದು ಪ್ರಜಾಪ್ರಭುತ್ವಕ್ಕೆ ದ್ರೋಹ ಬಗೆದ ಹಾಗಲ್ವಾ? ನಾನು ಮತ್ತೆ ಹೇಳ್ತೀನಿ, ರೈತರು ಕಾನೂನನ್ನ ಕೈಗೆತ್ತಿಕೊಂಡಿದ್ದು ಸರಿಯಲ್ಲ, ಆದ್ರೆ ಅವರು ಆ ತಾಳ್ಮೆ ಕಳ್ಕೊಳ್ಳೋಕೆ ಕಾರಣ ಯಾರು? ನೀವೇ ಅಲ್ವಾ? ವೀಕ್ಷಕರೇ, ಈಗ ಈ ಗಲಾಟೆ ವಿಚಾರವಾಗಿ 2 ಪ್ರತ್ಯೇಕ FIRಗಳು ದಾಖಲಾಗಿದೆ. ಕಂದಾಯ ಇಲಾಖೆಯ ಸಿಬ್ಬಂದಿ ಹಾಗೂ ಅಧಿಕಾರಿಗಳ ಜೊತೆಗೆ ನಡೆದಿರುವಂತಹ ಈ ಗಲಾಟೆಗೆ ಸಂಬಂಧಪಟ್ಟ ಹಾಗೆ ದಾಖಲಾದ ಈ 2 ಪ್ರಕರಣಗಳಲ್ಲಿ ಒಂದಲ್ಲ, 2 ಅಲ್ಲ, 20ಕ್ಕೂ ಹೆಚ್ಚು ರೈತರ ವಿರುದ್ಧ ಪೊಲೀಸರು ವಿವಿಧ BNS ಸೆಕ್ಷನ್ಗಳ ಅಡಿಯಲ್ಲಿ ಈಗ ಪ್ರಕರಣ ದಾಖಲು ಮಾಡಿಕೊಂಡಿದ್ದಾರೆ. ಮೊದಲ FIRನಲ್ಲಿ ಕಾರು ಚಾಲಕ ಮೊಹಮ್ಮದ್ ಸಮೀರ್ ದೂರಿನ ಮೇರೆಗೆ ರೈತರಾದಂತಹ ಪ್ರಕಾಶ್, ನಾಗರಾಜ್, ಕೃಷ್ಣ, ಯಶವಂತ್, ರೇವಣ್ಣ, ಜಯಮ್ಮ, ಭಾಗ್ಯ, ಮೋಹನ್, ವರಲಕ್ಷ್ಮಿ, ಹರೀಶ್ ಹಾಗೂ ಇನ್ನೊಂದಷ್ಟು ರೈತರ ವಿರುದ್ಧ ದೂರು ದಾಖಲಾಗಿದ್ರೆ, ಇನ್ನೊಂದು FIR ಅನ್ನ ರಾಮನಗರ ಗ್ರಾಮಾಂತರ ಠಾಣೆಯ ಇನ್ಸ್ಪೆಕ್ಟರ್ ಮುರಳಿ ಅವರ ದೂರಿನ ಮೇರೆಗೆ ದಾಖಲಿಸಿದ್ದಾರೆ. ಇದರಲ್ಲಿ ಅಪರಿಚಿತ ರೈತರ ವಿರುದ್ಧ ಕೂಡ ಪ್ರಕರಣ ದಾಖಲಿಸಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ದೇವೇಗೌಡರು ಇದರ ವಿರುದ್ಧ ಪಾಪ ಧ್ವನಿ ಎತ್ತುತ್ತಾ ಇದ್ದಾರೆ. ಕುಮಾರಸ್ವಾಮಿ ಅವರು ಅಷ್ಟು ಧೈರ್ಯ ಇದ್ರೆ ನನ್ನ ಮೇಲೂ ಕೇಸು ಹಾಕಿ ಅಂತ ಸವಾಲು ಹಾಕಿದ್ದಾರೆ. ಆದರೂ ನನಗೆ ಇಲ್ಲಿ ನಿಜವಾಗ್ಲೂ ಆಶ್ಚರ್ಯ ಆಗ್ತಾ ಇರೋದು ಏನಂದ್ರೆ, ಪಾಪ ರೈತರು ನಮ್ಮ ಭೂಮಿ, ನಮ್ಮ ಹಕ್ಕು, ನಾವು ಯಾವುದೇ ಕಾರಣಕ್ಕೂ ಈ ಭೂಮಿಯನ್ನು ಬಿಟ್ಟು ಕೊಡಲ್ಲ ಅಂತ ಹೋರಾಟ ಮಾಡಿದ್ದಕ್ಕೆ ಇವತ್ತು ಕೇಸ್ ಹಾಕಿಸ್ಕೊಳ್ಬೇಕಾದಂಥ ಪರಿಸ್ಥಿತಿ ಬಂತ. ಹಾಗಂತ ಅವರು ಮಾಡಿದ್ದು ಸರಿ ಅಂತ ಅಲ್ಲ. ಆದರೆ ಸರಿಯಾಗಿ ಕೇಳಿಸ್ಕೊಳ್ಳಿ, ಕಲಬುರಗಿ ಜಿಲ್ಲೆಯ ಆಳಂದದ ಲಾಡ್ಲೆ ಮಶಾಕ್ ದರ್ಗಾ ಗಲಾಟೆ ಪ್ರಕರಣ ನೆನಪಿದೆಯಾ ನಿಮಗೆ? 2022ರ ಮಹಾಶಿವರಾತ್ರಿ ದಿನ ಅನುಮತಿ ಪಡ್ಕೊಂಡು ಶಿವಲಿಂಗದ ಶುದ್ಧೀಕರಣ ಹಾಗೂ ಪೂಜೆ ಮಾಡೋಕೆ ಹಿಂದೂ ಸಂಘಟನೆಗಳು ಮುಂದಾದಾಗ ಕಿಡಿಗೇಡಿಗಳು ಬಂದು ಏನು ಮಾಡಿದ್ರು? ತಲ್ವಾರ್ ಹಿಡ್ಕೊಂಡು ಬರ್ತಾರೆ, ದೊಡ್ಡ ಮಟ್ಟದ ಗಲಾಟೆ ಮಾಡ್ತಾರೆ. ಎಲ್ಲ ಹೋಗ್ಲಿ, DC SP ಕಾರಿನ ಮೇಲೆಲ್ಲ ಹೊಡೆದು ಕಲ್ಲು ತೂರಾಟ ಮಾಡಿ ಸಾರ್ವಜನಿಕ ಆಸ್ತಿ ಪಾಸ್ತಿ ನಷ್ಟ ಮಾಡ್ತಾರೆ. ಆ ಘಟನೆಗೆ ಸಂಬಂಧಪಟ್ಟ ಹಾಗೆ ದಾಖಲಾಗಿದ್ದಂಥ ಸುಮಾರು 13 ಪ್ರಕರಣಗಳನ್ನು ಇದೇ ವರ್ಷ 2026ರ ಮೇ 21ಕ್ಕೆ ನಡೆದಂಥ ರಾಜ್ಯ ಸಚಿವ ಸಂಪುಟ ಸಭೆಯಲ್ಲಿ ಹಿಂಪಡೆಯೋಕೆ ಇದೇ ಸರ್ಕಾರ ನಿರ್ಧಾರ ಮಾಡುತ್ತೆ. ಆಮೇಲೆ ಕೋರ್ಟ್ ಅದಕ್ಕೆ ತಡೆ ನೀಡ್ತು, ಅದು ಬೇರೆ ವಿಚಾರ. ಆದರೆ ಕಾಂಗ್ರೆಸ್ ಮಜಾ ಹೇಗಿದೆ ನೋಡಿ. ತಮ್ಮ ಜಮೀನನ್ನು ಉಳಿಸ್ಕೊಳ್ಳೋಕೆ ಪ್ರತಿಭಟನೆ ಮಾಡಿದರೆ ಆ ಪಾಪದ ರೈತರ ವಿರುದ್ಧ 2 FIRಗಳು ದಾಖಲು ಮಾಡ್ತಾರೆ.
ಅವರು ಹಾಗೆ ಮಾಡಿದ್ದು ತಪ್ಪಲ್ವಾ, ಹೀಗೆ ಮಾಡಿದ್ದು ತಪ್ಪಲ್ವಾ ಅಂತ ಉಪದೇಶ ಬೇರೆ ಕೊಡ್ತಾರೆ. ಅದೇ ತಮ್ಮ ವೋಟ್ ಬ್ಯಾಂಕ್ ಏನು ಮಾಡಿದ್ರು ಅವರನ್ನು ಕಾಪಾಡೋಕೆ ರೆಡಿ ಇರ್ತಾರೆ ಅಲ್ವಾ. ಇನ್ನೂ ಒಂದು ಉದಾಹರಣೆ ಕೊಡ್ತೀನಿ ಕೇಳಿ. 2022 ಹಳೆಯ ಹುಬ್ಬಳ್ಳಿ ಗಲಭೆ ನೆನಪಿದೆಯಾ? ಸೋಷಿಯಲ್ ಮೀಡಿಯಾ ಪೋಸ್ಟ್ನಿಂದ ಆರಂಭ ಆಗಿ ಕೊನೆಗೆ ಕಿಡಿಗೇಡಿಗಳು ಸೀದಾ ಅವತ್ತು ಪೊಲೀಸ್ ಮೇಲೆಯೇ ದಾಳಿ ಮಾಡಿಲ್ವಾ? ಆದರೆ ಮತ್ತೊಮ್ಮೆ 2024ರಲ್ಲಿ ಕಾಂಗ್ರೆಸ್ ಸಚಿವ ಸಂಪುಟ ಸಭೆಯಲ್ಲಿ ಇದೇ ಹಳೆ ಹುಬ್ಬಳ್ಳಿ ಗಲಭೆಗೆ ಸಂಬಂಧಪಟ್ಟಂತಹ ಪ್ರಕರಣಗಳನ್ನು ಹಿಂಪಡೆಯೋಕೆ ಕಾಂಗ್ರೆಸ್ ತೀರ್ಮಾನಿಸುತ್ತೆ. ಒನ್ಸ್ ಅಗೇನ್ ಇಲ್ಲೂ ಕೂಡ ಕೋರ್ಟ್ ಆಮೇಲೆ ತಡೆ ನೀಡುತ್ತೆ, ಅದು ಬೇರೆ ವಿಷಯ. ಇನ್ನು 2019 ಚಿತ್ತಾಪುರ ಪೊಲೀಸರ ಮೇಲಿನ ದಾಳಿಯ ಪ್ರಕರಣ, ಅವತ್ತು ಕಿಡಿಗೇಡಿಗಳು ಪೊಲೀಸರ ಮೇಲೆ ಕಲ್ಲು ತೂರಾಟ ಮಾಡಿದ್ರು ಕೂಡ ಕಾಂಗ್ರೆಸ್ ಅದ್ಯಾವುದನ್ನು ಲೆಕ್ಕಿಸದೆ ಪೊಲೀಸರ ಮೇಲಿನ ಕಲ್ಲು ತೂರಾಟ ಪ್ರಕರಣವನ್ನು ಹಿಂಪಡೆಯುತ್ತೆ. ಅಂದರೆ ತಮ್ಮ ವೋಟ್ ಬ್ಯಾಂಕ್ ಕಾಪಾಡೋಕೆ ಯಾವ ಹಂತಕ್ಕೆ ಬೇಕಾದರೂ ಕಾಂಗ್ರೆಸ್ ಹೋಗುತ್ತೆ. ಅನ್ನದಾತರ ಮೇಲೆ ಕರುಣೆನೇ ಇಲ್ಲದೆ ಈ ರೀತಿ ಕೇಸ್ ಹಾಕ್ತಾ ಇದೆಯಲ್ವಾ, ಕಾಂಗ್ರೆಸ್ನ ನುಡಿದಂತೆ ನಡೆದ ಸರ್ಕಾರ. ರಾಹುಲ್ ಗಾಂಧಿ ಅವರು ಎಲ್ಲಿದ್ದಾರೆ? ಕರ್ನಾಟಕ ಮಾಡೆಲನ್ನು ದೇಶದಲ್ಲಿ ಅಳವಡಿಸಬೇಕು ಅಂತ ಹೇಳಿದ್ರಲ್ವ ನೀವು. ಯಾವ ಮಾಡೆಲ್? ಈ ರೈತ ವಿರೋಧಿ ಮಾಡೆಲ? ಇತ್ತೀಚೆಗೆ ಅಂಡಮಾನ್ ನಿಕೋಬಾರ್ ದ್ವೀಪಗಳಿಗೆ ಹೋಗಿ ಅಲ್ಲಿಯ ಸ್ಥಳೀಯ ಬುಡಕಟ್ಟು ಜನಾಂಗದವರನ್ನ ಭೇಟಿಯಾಗಿ ಗ್ರೇಟ್ ನಿಕೋಬಾರ್ ಯೋಜನೆಯಿಂದ ಆ ಸಮಸ್ಯೆ ಆಗುತ್ತೆ, ಈ ಸಮಸ್ಯೆ ಆಗುತ್ತೆ ಅಂತೆಲ್ಲ ಜೋರು ಮಾತಾಡ್ತಾ ಇದ್ರಲ್ವಾ. ಯಾಕೆ? ಇಲ್ಲಿ ಬಿಡದಿ ಕಾಣಿಸ್ತಾ ಇಲ್ವಾ ನಿಮಗೆ? ಇಲ್ಲಿನ ರೈತರ ಕಷ್ಟ ಕಾಣಿಸ್ತಾ ಇಲ್ವಾ ನಿಮಗೆ? ಇಲ್ಲಿ ಮೊದಲು ಬನ್ನಿ, ನಿಜವಾದ ಸಮಸ್ಯೆ ಯಾವುದು ಅಂತ ಅರ್ಥ ಆಗತ್ತೆ. ವೀಕ್ಷಕರೇ, ಆಶ್ಚರ್ಯ ಅನ್ನೋ ಹಾಗೆ ಕಾಂಗ್ರೆಸ್ನ ಕೆಲವು ನಾಯಕರು, ಎಲ್ಲರೂ ಅಲ್ಲ ಕೆಲವು ನಾಯಕರು ಈ ಹಿಂದೆನೆ ಅಟ್ಲೀಸ್ಟ್ ಹೇಳಿದ್ದಾರೆ. ಏನಂತ? ರೈತರಿಗೆ ಒಪ್ಪಿಗೆ ಇಲ್ಲ ಅಂದರೆ ಒತ್ತಾಯ ಪೂರ್ವಕವಾಗಿ ಮಾಡೋದು ಬೇಡ, ದಬ್ಬಾಳಿಕೆ ಮಾಡೋಕ್ಕೆ ಆಗಲ್ಲ, ರೈತರಿಗೆ ಬೇಡ ಅಂದರೆ ನಾವು ಮಾಡೋಕೆ ಹೋಗಲ್ಲ ಅಂತ ಹೇಳಿದ್ದಾರೆ. ನಾವು ಬಿಯಾಂಡ್ ಬೆಂಗಳೂರು ಹೋಗ್ಬೇಕಲ್ವಾ, ನಮ್ಮ ಪಾಲಿಸಿನೇ ಇದೆ. ಆದ್ರೆ ಯಾರ್ದು ರೈತರ ಜಮೀನ್ ಇರಬಹುದು, ಬೇರೆಯವ್ರ ಜಮೀನ್ ಇರಬಹುದು, ನಾವು ಒತ್ತುವರಿ ಮಾಡೋಕ್ಕಿಂತ ಮುಂಚೆ ಅವರ ಕಾನೂನು ಪ್ರಕಾರ ಅವ್ರ ಪರ್ಮಿಷನ್ ತಗೋಬೇಕು. ವಾಟ್ ಎವರ್ ಇಟ್ ಹ್ಯಾಸ್ ಟು ಹ್ಯಾಪನ್ ವಿಲ್ ಹ್ಯಾಪನ್ ಆಸ್ ಪರ್ ಲಾ ಅಲ್ವಾ. ನಾವು ಹೋಗಿ ದಬ್ಬಾಳಿಕೆ ಅಂತೂ ಮಾಡ್ತಾ ಇಲ್ಲ. ಅವ್ರಿಗೆ ಕೊಡಕ್ ಇಷ್ಟ ಇಲ್ಲ ಅಂದ್ರೆ ಟೌನ್ಶಿಪ್ ಬೇರೆ ಕಡೆ ಮಾಡ್ಲೇಬೇಕಾಗುತ್ತೆ. ರೈತರು ಬೇಡ ಅಂದ್ರೆ ನಾವು ಮಾಡಕ್ ಹೋಗೋದಿಲ್ಲ, ರೈತರು ಬೇಡ ಅಂದ್ರೆ ನಾವು ಮಾಡಕ್ ಹೋಗೋದಿಲ್ಲ. ನೋಡೋಣ, ಈಗಾಗಲೇ ಅದ್ರ ಬಗ್ಗೆ ಸಾಕಷ್ಟು ಪರ ವಿರೋಧ ಸುಮಾರು ಚರ್ಚೆ ನಡೆದಿದೆ. ಅವ್ರು ನಮ್ಮ ಸಿಎಂ ಅವ್ರು ಹೇಳುದು ಹಿಂದಿನ ಸರ್ಕಾರದಲ್ಲಿ ಆಗಿತ್ತು, ಅವ್ರು ಯಾಕೆ ಮಾಡಿಲ್ಲ ಅನ್ನೋದು ಅವ್ರ ವಾದ. ನೀವು ರದ್ದು ಮಾಡೋದಕ್ಕಿತ್ತಲ್ಲ, ಹಿಂಗ್ ಯಾಕೆ ಮಾಡ್ತಾ ಇಲ್ಲ ಅಂತ ಅವ್ರ ವಾದ. ಸೊ ಗೊಂದಲ ಅಂತ ಇದೆ. ಹೆಂಗ ವರಿಷ್ಠ ಪರಿಹಾರ ಮಾಡ್ತಾರ ನೋಡೋಣ. ನಾನು ಮೊದ್ಲೇನು ಹೇಳಿದ್ದೇನೆ, ರೈತರಿಗೆ ಒಕ್ಕಲೆಬ್ಬಿಸುವಂತ ಕೆಲಸ ಮಾಡೋದಿಲ್ಲ. ಫೋರ್ಸ್ ಮಾಡಿ ರೈತರನ್ನ ತೆಗೆದು ಆಚೆ ಹಾಕಿ ನಾವು ಟೌನ್ಶಿಪ್ ಕೊಡೋದ್ರಲ್ಲಿ ಅರ್ಥ ಇಲ್ಲ. ರೈತರು ಎಡೆಟ್ ಹೊಡಿಬೋದಷ್ಟೇ ತಾನೆ. ಮೊಟ್ಟೆನೋ ಕಲ್ಲೋ ಪಲ್ಲೋ ಎಸಿಬಹುದು, ತಿಕ್ಕಾರ ಹಾಕ್ಬೋದು, ಅದಕ್ಕೆಲ್ಲ ಎದುರ್ಕೊಳಕ್ ಆಗ್ತದ? ರೈತರು ಎಡೆಟ್ ಹೊಡಿಬೋದಷ್ಟೇ ತಾನೆ. ಮೊಟ್ಟೆನೋ ಕಲ್ಲೋ ಪಲ್ಲೋ ಎಸಿಬಹುದು, ತಿಕ್ಕಾರ ಹಾಕ್ಬೋದು, ಅದಕ್ಕೆಲ್ಲ ಎದುರ್ಕೊಳಕ್ ಆಗ್ತದ? ಆದ್ರೆ DK ಶಿವಕುಮಾರ್ ಅವರು ಮಾತ್ರ ನಾನೇನೋ ಸಾಧಿಸ್ತೀನಿ ಅನ್ನೋ ರೀತಿ ಯಾಕೆ ಹಠಕ್ಕೆ ಕಟ್ಟಿ ನಿಂತಿದ್ದಾರೆ ಅಂತ ಅರ್ಥ ಆಗ್ತಾ ಇಲ್ಲ. ನೀವು ಮನುಷ್ಯರೇ ಆಗಿದ್ರೆ ಅಲ್ಲಿನ ರೈತರ ಕಷ್ಟ ನಿಮ್ಗೆ ಗೊತ್ತಾಗ್ಬೋದೇನೋ. ಚಿಕ್ಕ ಪುಟ್ಟ ಮಕ್ಕಳು ಕೂಡ ಯಾವ ರೀತಿ ಅಲ್ಲಿ ನಿಂತಿದ್ದಾರೆ ನೋಡಿ. ಚಿಕ್ಕ ಪುಟ್ಟ ಮಕ್ಕಳು ಕೂಡ ಯಾವ ರೀತಿ ಅರ್ಥ ಮಾಡ್ಕೊಂಡು ಮಾತಾಡ್ತಾ ಇದ್ದಾರೆ ನೋಡಿ. ನೀ ಏಂತಿಕ್ ತಪ್ಕೊಂಡಿದ್ಯಪ್ಪ? ಮರ ಏಂತಿಕ್ ತಪ್ಕೊಂಡಿದ್ಯಾ? ಹೊಲ ಉಳ್ಸಕ್ಕೆ. ಏನ್ ಹೊಲ ಕೊಡ್ತೀಯ ನೀನು? ಗೌರ್ಮೆಂಟ್ ಕೇಳ್ತೈತಲ್ಲ, ಕೊಡಲ್ವಾ? ಅದಕ್ಕೋಸ್ಕರ ಬಂದಿದ್ಯಾ? ಮರ ಅಂದ್ರೆ ನಿಂಗೆ ಇಷ್ಟನಾ? ಎಷ್ಟಿಷ್ಟ? ಅಷ್ಟಿಷ್ಟನಾ? ಹೋಗಿ ಸ್ವಲ್ಪ ಕೇಳ್ರಿ. ಆ ರೈತರ ಪಾಡು ನೋಡಿದ್ರೆ ಯಾವ ಕಲ್ಲು ಹೃದಯ ಆದ್ರೂ ಕರಗದೆ ಇರಲ್ಲ. AC ರೂಮ್ನಲ್ಲಿ ಕೂರೋರಿಗೆ ಎಲ್ಲಿಂದ ಅರ್ಥ ಆಗ್ಬೇಕಲ್ವಾ ಮಣ್ಣಿನ ಮಕ್ಕಳ ನೋವು. ದಯವಿಟ್ಟು ನಮ್ಮ ಮನವಿ ಕಾಂಗ್ರೆಸ್ ಸರ್ಕಾರಕ್ಕೆ, ರೈತರ ಆಶಯದ ವಿರುದ್ಧ ಹೋಗಬೇಡಿ. ಅವರ ಜೊತೆ ಚರ್ಚಿಸಿ ಎಲ್ಲಾ ಗೊಂದಲವನ್ನ ಪರಿಹಾರ ಆದ್ಮೇಲೆ ಮುಂದಿನ ನಿರ್ಧಾರ ತಗೊಳ್ಳಿ. ಮಣ್ಣಿನ ಮಕ್ಕಳಿಗೆ ಅನ್ಯಾಯ ಮಾಡೋಕೆ ಹೋಗ್ಬೇಡಿ ದಯವಿಟ್ಟು. ನೋಡೋಣ ಇವೆಲ್ಲದಕ್ಕೂ ಕಾಂಗ್ರೆಸ್ ಸರ್ಕಾರ ಉತ್ತರ ಏನು ಕೊಡುತ್ತೆ. ಸರ್ಕಾರ ತನ್ನ ನಿರ್ಧಾರವನ್ನು ಬದಲಾಯಿಸುತ್ತಾ? ರೈತರು ಏನು ಮಾಡ್ತಾರೆ? ಈ ಹೋರಾಟ ಇನ್ನು ಮುಂದಿನ ದಿನಗಳಲ್ಲಿ ಯಾವ ತಿರುವು ಪಡ್ಕೊಳ್ಳುತ್ತೆ? ಎಲ್ಲವನ್ನ ಕಾದು ನೋಡಬೇಕು. ಈ ವಿಚಾರದ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಕಾಮೆಂಟ್ ಮಾಡಿ ತಿಳಿಸಿ. ಜೈ ಶ್ರೀರಾಮ್. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ
ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.